23ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 19ನೇ ವಚನವನ್ನು ನೋಡಿ ಪ್ರಿಯರೇ. ಯೆರೆಮೀಯ ಗ್ರಂಥ 23ನೇ ಅಧ್ಯಾಯ 19ನೇ ವಚನ ಯಾರಾದರೂ ಓದಿ ಪ್ರಿಯರೇ. ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರ ಗಾಳಿಯು ಹೊರಟಿದೆ. ಅದು ದುಷ್ಟರ ತಲೆಯ ಮೇಲೆ ಒಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ಆತನ ರೋಷವು ಹಿಂದಿರುಗದು. ಕಟ್ಟ ಕಡೆಯ ದಿನಗಳಲ್ಲಿ ನೀವು ಇದನ್ನು ಸ್ಪಷ್ಟವಾಗಿ ಗ್ರಹಿಸುವಿರಿ. ಎಂಥ ಮಾತು ಪ್ರಿಯರೇ! ಯೆಹೋವನ ರೋಷವೆಂಬ ಬಿರುಗಾಳಿ, ಯೆಹೋವನ ರೋಷವೆಂಬ ಬಿರುಗಾಳಿ ಬರ್ತಾ ಇದೆಯಾ? ಬಿರುಗಾಳಿ, ಸುಂಟರ ಗಾಳಿ, ಯಾವುದು ಸುಂಟರ ಗಾಳಿ, ಅನೇಕ ಗಾಳಿಗಳನ್ನು ನಾವು ನೋಡ್ತಾ ಇರ್ತೀವಿ. ತಂಪಾದ ಗಾಳಿ, ಒಳ್ಳೆಯ ಗಾಳಿ ಅಂತೀವಲ್ಲ, ಒಳ್ಳೆ ಗಾಳಿ, ತಂಪಾದ ಗಾಳಿ ಕೇಳ್ತೀವ. ಇನ್ನು ಗಾಳಿಯಲ್ಲಿ ಬಿಸಿ ಗಾಳಿ, ಸುಂಟರ ಗಾಳಿ ಏನಮ್ಮ ಕೇಳಿದ್ದೀರಾ ಕೇಳಿಲ್ವಾ? ಏನ್ರಿ ಸುಂಟರ ಗಾಳಿ ಇದೆ ಅಂತ ಪ್ರೇರ ಅದೇ ಹೇಳ್ತಾ ಇದ್ದಾನೆ. ಯೆಹೋವನ ರೋಷವೆಂಬ ಬಿರುಗಾಳಿಯು ಸುಂಟರ ಗಾಳಿಯು ಹೊರಟಿದೆ, ಅದು ದುಷ್ಟರ ಮೇಲೆ ಒಡೆಯುವುದು. ಯೆಹೋವನು ತನ್ನ ಹೃದಯಾಲೋಚನೆಗಳನ್ನು ನಡೆಸಿ ನೆರವೇರಿಸುವ ತನಕ ತನ್ನ ರೋಷವು ಹಿಂತಿರುಗದು. ದೇವರಿಗೆ ರೋಷ ಬಂದರೆ, ದೇವರಿಗೆ ಕೋಪ ಬಂದರೆ ಯಾರಿಗೆ ಅಪ್ಪಣೆ ಕೊಡ್ತಾನೆ ಗೊತ್ತೇ? ಗಾಳಿಗೆ. ದೇವರಿಗೆ ಕೋಪ ಬಂದರೆ ಯಾರಿಗೆ ಅಪ್ಪಣೆ ಕೊಡ್ತಾನೆ ಗೊತ್ತೇ? ಅಂತರಿಕ್ಷದಲ್ಲಿ ಸೂರ್ಯನಿಗೆ. ದೇವರಿಗೆ ಕೋಪ ಬಂದರೆ ಅಪ್ಪಣೆ ಯಾರು ಕೊಡ್ತಾನೆ ಗೊತ್ತಾ? ಸಮುದ್ರದಲ್ಲಿ ನೀರಿಗೆ ಅಪ್ಪಣೆ ಕೊಟ್ಟಾಗ ಏನಾಗುತ್ತೆ ಗೊತ್ತಾ? ಪ್ರಚಂಡವಾದಂಥ ಮಳೆ, ಪ್ರಚಂಡವಾದಂಥ ಜಲಪ್ರಳಯ. ಅಲ್ಲೆಲ್ಲಿ ಬರ್ತಾ ಇಲ್ವಾ ಅಮ್ಮ? ನೋಡ್ತಾ ಇದ್ದೀರಾ? ಟಿ ವಿ ವಾರ್ತೆಗಳಲ್ಲಿ ಅಲ್ಲೆಲ್ಲಿ ವಾರ್ತೆಗಳನ್ನು ನೋಡ್ತಾ ಇಲ್ವಾ? ನೋಡ್ತಾ ಇದ್ದೀವಿ. ಅಲ್ಲೆಲ್ಲಿ ಮಳೆ ಮೂಲಕ ನಾಶವಾದವರು ಇದ್ದಾರಾ? ಚಂಡಮಾರುತಗಳ ಮೂಲಕ, ಅನೇಕ ಅಪಘಾತಗಳ ಮೂಲಕ ನಾಶವಾದವರು ಇದ್ದಾರಾ ಇಲ್ವಾ ಹೇಳಿ? ಇದ್ದಾರೆ. ಪ್ರಪಂಚದಲ್ಲಿ ಪ್ರತಿ ದೇಶದಲ್ಲಿ ನಡೀತಾ ಇದೆ. ಯಾಕೆ ಗೊತ್ತಾ? ದುಷ್ಟರು ಬೆಳೀತಾ ಇದ್ದಾರೆ. ದುಷ್ಟರು, ಭಕ್ತಿ ಇಲ್ಲ ರೀ, ನೀತಿ ಇಲ್ಲ ರೀ, ಭಯ ಇಲ್ಲ ರೀ, ದೇವರನ್ನು ಏನ್ರಿ ನಿಜವಾಗ್ಲೂ ಸ್ತುತಿಸುವಂಥ ಭಕ್ತರು ಕಾಣ್ತಾ ಇಲ್ಲ ರೀ. ಅನೀತಿವಂತರು, ದುಷ್ಟರು, ದ್ರೋಹಿಗಳು ಪ್ರಪಂಚ ದೇಶದಲ್ಲಿ ತುಳುಕ್ತಾ ಇದ್ದಾರೆ. ಅದಕ್ಕೆ ಅಲ್ಲಲ್ಲಿ ಭೂಕಂಪಗಳು, ಸುನಾಮಿಗಳು, ಚಂಡಮಾರುತಗಳು, ಅನೇಕ ಅಪಘಾತಗಳಿಂದ ಪ್ರಪಂಚ ದೇಶದಲ್ಲಿರುವಂಥ ಮನುಷ್ಯರನ್ನು ಅಲ್ಲಲ್ಲಿ ಸಾಯಿಸ್ತಾ ಇದ್ದಾನೆ ದೇವರು. ಯಾರನ್ನ ಕಾಪಾಡ್ತಾ ಇದ್ದಾನಂತ ನೋಡುವಾಗ ನೀತಿವಂತರನ್ನು, ಭಕ್ತರು ನೀವು ನಿಜವಾಗ್ಲೂ ಭಕ್ತರಾಗಿದ್ದೀರಾ? ಖಚಿತವಾಗಿ ನಿಮ್ಮನ್ನು ಕಾಪಾಡ್ತಾನೆ. ಖಚಿತವಾಗಿ ದೇವರು ನಿಮ್ಮನ್ನು ಕಾಪಾಡ್ತಾನೆ. ದೇವರನ್ನ ನಂಬಿಕೊಂಡಿದ್ದೀರಾ? ದೇವರನ್ನು ಆರಾಧಿಸ್ತಿದ್ದೀರಾ? ದೇವರನ್ನ ನಂಬಿ ಪ್ರಾರ್ಥನೆಯಲ್ಲಿ ಇದ್ದೀರಾ? ಭಕ್ತಿಯಲ್ಲಿ ಇದ್ದೀರಾ? ಖಚಿತವಾಗಿ ಭಕ್ತಿಯಲ್ಲಿ ಇದ್ದರೆ, ನ್ಯಾಯವಾಗಿದ್ದರೆ ಖಚಿತವಾಗಿ ದೇವರು ನಿಮ್ಮನ್ನು ಕಾಪಾಡ್ತಾನೆ ಪ್ರಿಯರೇ. ಒಂದು ವೇಳೆ ತಾಯಿ ಮರ್ತಾಳು, ನಾನು ನಿಮ್ಮನ್ನು ಮರೆಯುವುದಿಲ್ಲ. ದೇವರು ಹೇಳಿದ ಮಾತು. ಒಂದು ವೇಳೆ ಎತ್ತ ತಾಯಿ ಮರ್ತಾಳು, ನಾನು ನಿಮ್ಮನ್ನು ಮರೆಯುವುದಿಲ್ಲ, ನಾನು ನಿಮ್ಮನ್ನು ಕಾಪಾಡ್ತೀನಿ. ಯಾವಾಗ? ನಿಮಗೆ ಆಯುಷ್ಕಾಲ ಕೊಟ್ಟಿದ್ದೀನಿ, ಆಯುಷ್ಕಾಲ ಬರೋ ತನಕ. ಆನಂತರ ಸತ್ತೋದ ನಂತರ ನಾನು ನಿಮಗೆ ಪರಲೋಕವನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ ಪ್ರಿಯರೇ. ಪರಲೋಕವನ್ನು ಕೊಡ್ತೀನಿ ಅಂತ ಹೇಳಿದ್ದಾನೆ. ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರಾ, ಎಷ್ಟೋ ಮಂದಿ ಅಧಿಕಾರಿಗಳಿಗೆ, ಎಷ್ಟೋ ಮಂದಿ ಗನ್ಮ್ಯಾನ್ಗಳಿರ್ತಾರೆ ಏನ್ರಿ? ಇನ್ಯಾರಿರ್ತಾರೆ ಪ್ರಿಯರೇ? ಅವ್ರನ್ನ ಕಾಪಾಡೋದಕ್ಕೆ ಭದ್ರತೆ ವ್ಯವಸ್ಥೆ ಇರುತ್ತೆ ಪ್ರಿಯರೇ. ಅವರನ್ನು ಕಾಪಾಡೋದಕ್ಕೆ ಭದ್ರತೆ ವ್ಯವಸ್ಥೆ, ದೇಶವನ್ನು ಕಾಪಾಡೋದಕ್ಕೆ ಮಿಲಿಟರಿ ವ್ಯವಸ್ಥೆ, ಪ್ರಪಂಚವನ್ನು ಕಾಪಾಡೋದಕ್ಕೆ ಇನ್ನೂ ಎಷ್ಟೋ ವ್ಯವಸ್ಥೆಗಳಿದೆ ಪ್ರಿಯರೇ. ಎಷ್ಟು ವ್ಯವಸ್ಥೆಗಳು ಇದ್ರೂ ದೇವರಿಗೆ ಕೋಪ ಬಂದರೆ ಏನ್ರಿ? ಪ್ರಕೃತಿ ಮೂಲಕ ನಾಶ ಮಾಡ್ತಾನೆ. ಪ್ರಕೃತಿ ಮೂಲಕ ನಾಶ ಮಾಡಿದಾಗ ಯಾರು ಕೂಡ ಕಾಪಾಡೋದಕ್ಕೆ ಸಾಧ್ಯನಿಲ್ಲ. ನೀನು ಮಂತ್ರಿನಾ, ನೀನು ಅಧಿಕಾರಿಯಲ್ಲಿ ಇದ್ದೀಯಾ, ನೀನು ಉನ್ನತ ಸ್ಥಾನದಲ್ಲಿ ಇದ್ದೀಯಾ, ಯಾವ ಸ್ಥಾನದಲ್ಲಿ ಇದ್ದರೂ ಕೂಡ ನಿನ್ನನ್ನು ಕಾಪಾಡುವಂಥ ನಾದನು ಒಬ್ಬರು ಇಲ್ಲ. ನೀನು ರಕ್ಷಣೆ ಹೊಂದಬೇಕು, ನೀನು ಕಾಪಾಡಲ್ಪಡಬೇಕು ಅಂದುಕೊಂಡ್ರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದ ಆ ತಂದೆಯಾದ ದೇವರನ್ನು ನಂಬಬೇಕಂತೆ, ಆ ದೇವರ ಮಾರ್ಗದಲ್ಲಿ ನಡಿಬೇಕಂತೆ, ದೇವರ ಮಾರ್ಗದಲ್ಲಿ ನಡೆದು ಭಯದಿಂದ ಭಕ್ತಿಯಿಂದ ಜೀವಿಸಬೇಕಂತೆ. ಒಂದು ವೇಳೆ ದೇವರನ್ನು ಬಿಟ್ಟು ಮಾಡಬಾರದ ಪಾಪಗಳನ್ನು, ದುಷ್ಕೃತ್ಯಗಳನ್ನು, ಅಧರ್ಮವನ್ನು ಮಾಡಿದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮನ್ನು ಕಾಪಾಡುವಂಥ ನಾಯಕರು ಯಾರಿಲ್ಲ ರೀ. ನಾವು ರಕ್ಷಣೆ ಹೊಂದಬೇಕಾ? ನಾವು ಕಾಪಾಡಲ್ಪಡಬೇಕಾ? ದೇವರು ನಿಮ್ಮನ್ನು ಕಾಪಾಡಬೇಕಾ? ಆಗಿದ್ದರೆ ಮಾರ್ಗ ಒಂದೇ, ಭಕ್ತಿ ಮಾರ್ಗ, ನೀತಿ ಮಾರ್ಗ.
ಭಕ್ತಿಯಲ್ಲಿ ಏನಿದೆ? ಎಲ್ಲರನ್ನ ಪ್ರೀತಿಸುವಂಥದ್ದು, ಎಲ್ಲರನ್ನ ಕಾಪಾಡುವಂಥದ್ದು, ಎಲ್ಲರಿಗೂ ಒಳ್ಳೇದು ಮಾಡುವಂಥದ್ದು ಭಕ್ತಿಯಲ್ಲಿ. ಈ ಭಕ್ತಿ ಮಾರ್ಗದಲ್ಲಿ ನಡಿಬೇಕಂತೆ. ಈ ಭಕ್ತಿ ಮಾರ್ಗದಲ್ಲಿ ಯಾರು ನಡೀತಾರೋ, ಭಕ್ತಿ ಮಾರ್ಗದಲ್ಲಿ ಯಾರು ನೀತಿವಂತರಾಗಿ ಜೀವಿಸ್ತಾರೋ ಅಂಥವರನ್ನು ದೇವರು ತನ್ನ ದೂತರನ್ನು ಕಾವಲಿಗಿಟ್ಟು ಕಾಪಾಡ್ತಾನೆ. ಯಾರೇ ಆಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಆ ಭಕ್ತಿ ಕೂಡ ದೇವರು ಮೆಚ್ಚಬೇಕು. ಡೂಪ್ಲಿಕೇಟ್ ಭಕ್ತಿ ಇದ್ದರೆ ಒಪ್ಪಲ್ಲ ದೇವರು. ಡೂಪ್ಲಿಕೇಟ್ ಭಕ್ತಿ ಇದ್ದವರು, ನಟನೆ, ವೇಷಧಾರಣೆ ಇದ್ದಾರೆ, ಅಂಥವರನ್ನ ಒಪ್ಪೋದಿಲ್ಲ. ಕಪಟಿಗಳ ಥರ ಇರ್ತಾರೆ, ಅಂಥವ್ರನ್ನ ದೇವರು ಒಪ್ಪೋದಿಲ್ಲ. ಕಪಟಿಗಳನ್ನು ದೇವರು ಒಪ್ಪೋದಿಲ್ಲ. ನಿಜವಾದ ಭಕ್ತಿ ಇರಬೇಕು, ನ್ಯಾಯವಾದ ಭಕ್ತಿ ಇರಬೇಕು. ನಿಮ್ಮ ಭಕ್ತಿಯಲ್ಲಿ ನ್ಯಾಯ ಇರಬೇಕು. ನಿಮ್ಮ ಭಕ್ತಿಯಲ್ಲಿ ನ್ಯಾಯ ಕಾಣಬೇಕು. ಕಪಟ ಇದೆಯಾ ನಿಮ್ಮ ಭಕ್ತಿಯಲ್ಲಿ? ವೇಷಧಾರಣೆ ಇದೆಯಾ ನಿಮ್ಮ ಭಕ್ತಿಯಲ್ಲಿ? ಕಪಟ ಇದೆಯಾ ನಿಮ್ಮ ಭಕ್ತಿಯಲ್ಲಿ? ನಟನೆ ಇದೆಯಾ ಅಂತ ಇದ್ದರೆ, ಒಂದು ವೇಳೆ ಆ ರೀತಿ ಇದ್ದರೆ ದೇವರು ನಮ್ಮನ್ನು ಕಾಪಾಡಲ್ಲ. ನಾವು ರಕ್ಷಣೆ ಹೊಂದಬೇಕು, ಕಾಪಾಡಲ್ಪಡಬೇಕಂದ್ರೆ ಪ್ರಿಯರೇ ಏನು ಮಾಡಬೇಕು? ಏನು ಮಾಡಬೇಕು ಹೇಳಿಮ್ಮ? ನಿಜವಾದ ಭಕ್ತಿಯಲ್ಲಿ ಜೀವಿಸಬೇಕು. ಭಕ್ತಿಯಲ್ಲಿದ್ದರೆ ಯಾರಿರ್ತಾರೆ ಹೇಳಿಮ್ಮ? ನಾವು ನಿಜವಾಗ್ಲೂ ಭಕ್ತಿಯಲ್ಲಿ ನಡ್ಕೊಂಡ್ರೆ ಯಾರು ನಮ್ಮ ಜೊತೆಲೇ ಇರ್ತಾರೆ ಹೇಳಿ? ದೇವದೂತರು ನಮ್ಮೊಟ್ಟಿಗಿದ್ದು ನಮ್ಮನ್ನು ಕಾಪಾಡ್ತಾರಾ? ಕಾಪಾಡ್ತಾರೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ ಯಾವ ರೀತಿ ಇದೆ ನೋಡಿದ್ರ? ನೀತಿವಂತರನ್ನು ಕಾಪಾಡೋದಕ್ಕಿದ್ದಾರಾ ಇಲ್ವಾ? ಇದ್ದಾರೆ. ಇವಾಗ ನಾವು ಕೂಡ ನೀತಿವಂತರಾಗಿದ್ದೀವಾ? ನಿಜವಾಗ್ಲೂ ನೀತಿವಂತರಾಗಿದ್ದರೆ, ಭಕ್ತಿ ಇದ್ದರೆ ಖಚಿತವಾಗಿ ಆಟಂಕಗಳು, ಅಪಘಾತಗಳು ಏನೇ ಬಂದರೂ, ಎಷ್ಟು ಕಾಲವನ್ನು ಕೊಡಲ್ಪಟ್ಟಿದೆ ಅಷ್ಟು ಕಾಲ ತನಕ ದೇವರು ನಿಮ್ಮನ್ನು ಕಾಪಾಡ್ತಾನೆ. ಆ ನಂತರ ಬಂದ್ಬಿಡು ಅಂತ ಕರೀತಾನೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮಲ್ಲಿರುವಂಥದ್ದು ಭಕ್ತಿ ನಿಜವಾದ ಭಕ್ತಿನ, ಅಥವಾ ನಮ್ಮಲ್ಲಿರುವಂಥ ಭಕ್ತಿ ಅಪನಂಬಿಕೆಯಲ್ಲಿ ಇದ್ದೀವಾ, ಮೂಢಭಕ್ತಿಯಲ್ಲಿ ಇದ್ದೀವಾ, ಸರಿಯಾದ ನಂಬಿಕೆಯಲ್ಲಿ ಇಲ್ವಾ ಅನ್ನೋದನ್ನು ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಒಂದು ಸಾರಿ ಆಲೋಚನೆ ಮಾಡಿ ಪ್ರಿಯರೇ. ಏನ್ರಿ, ಎಲ್ಲರೂ ನಿಜವಾಗ್ಲೂ ಭಕ್ತಿಯಾಗಿ ನಡೆಯೋಣಮ್ಮ. ಯಾಕೆಂದರೆ ದೇವರು ನಮ್ಮೊಟ್ಟಿಗಿದ್ದು ಕಾಪಾಡ್ತಾನೆ, ನಮ್ಮನ್ನು ಕಾಪಾಡ್ತಾನೆ. ನಾವು ರಕ್ಷಣೆ ಹೊಂದಬೇಕಂದ್ರೆ ದೇವರು ತನ್ನ ದೂತರ ಮೂಲಕ ನಮ್ಮನ್ನು ಕಾಪಾಡ್ತಾನೆ. ನಿನ್ನನ್ನು ನನ್ನನ್ನು ಕಾಪಾಡಬೇಕಾದರೆ ಒಂದೇ ಮಾರ್ಗ, ಅದು ನೀತಿ ಮಾರ್ಗ, ದೇವರ ಮಾರ್ಗ, ಭಕ್ತಿ ಮಾರ್ಗ. ಆ ಭಕ್ತಿ ಇಲ್ಲದೆ ಹೋದರೆ ನಿನ್ನನ್ನು ಕಾಪಾಡುವಂಥ ಶಕ್ತಿವಂತರು ಯಾರೂ ಇಲ್ಲ. ಅರ್ಥ ಆಗುತ್ತಮ್ಮ? ನಿಮ್ಮ ಮನೆಯಲ್ಲಿ ದುಡ್ಡಿರ್ಬೋದು, ಕೋಟ್ಯಾನುಗಟ್ಟಲೆ ರೊಕ್ಕ ಹಣ ಇದೆಯಾ? ಬೆಳ್ಳಿ ಬಂಗಾರ ಇದೆಯಾ? ಇರ್ಬೋದು, ಇದ್ದರೆ ಇರ್ಬೋದು, ಇಲ್ಲದ್ರೆ ಇಲ್ಲ. ಇದ್ದವ್ರಿಗೆ ಹೇಳ್ತೀನಿ, ಕೋಟ್ಯಾನುಕೋಟಿ ರೊಕ್ಕ ಗಳಿಸಿದವರಿದ್ದಾರೆ, ದುಡ್ಡು ಸಂಪಾದನೆ, ಅವರನ್ನು ಕೂಡ ಆ ದುಡ್ಡು ಕಾಪಾಡೋದಿಲ್ಲ ರೀ. ಏನ್ರಿ, ತಮಿಳ್ನಾಡು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಜಯಲಲಿತಾರವರು ಪ್ರಾಣ ಹೋಯ್ತು, ಕಾಪಾಡಿದ್ರ? ಎಷ್ಟೋ ಮಂದಿ ಇದ್ದಾರೆ ಅಧಿಕಾರಿಗಳು, ದೊಡ್ಡ ದೊಡ್ಡ ಅಧಿಕಾರಿಗಳು, ಎಷ್ಟೋ ಮಂದಿ ಕೋಟ್ಯಾಧೀಶರಿದ್ದಾರೆ. ಆ್ಯಕ್ಸಿಡೆಂಟ್ಗಳ ಮೂಲಕ, ಅಪಘಾತಗಳ ಮೂಲಕ ಸತ್ತೋಗ್ತಾ ಇದ್ದಾರೆ. ಕಾಪಾಡ್ತಾ ಇದ್ದಾರೆ? ಯಾರಾದರೂ ರಕ್ಷಣೆ ಹೊಂದ್ತಾ ಇದ್ದಾರಾ? ಇಲ್ಲ. ಆದರೆ ರಕ್ಷಣೆ ಯಾರು ಅಂತಾರೆ ಗೊತ್ತಾ? ರಕ್ಷಣೆ ದೇವರ ಮಕ್ಕಳಾಗಿರುವಂಥ ನಾವು ಅಂತೀವಿ. ನಿಜವಾಗ್ಲೂ ದೇವರನ್ನು ನಂಬಿದವರು, ಭಕ್ತಿಯಲ್ಲಿದ್ದವರು, ಅವರು ಮಾತ್ರ ರಕ್ಷಣೆ ಹೊಂದ್ತಾರೆ ಪ್ರಿಯರೇ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ. ನಿಮ್ಮ ಜೊತೆಗೆ ದೇವರನ್ನು ನಂಬಿದರೆ ನಿಮ್ಮ ಹಿಂದೆ ಯಾರಿರ್ತಾರೆ ಗೊತ್ತಾ? ನಿಮ್ಮ ಹಿಂದೆ ದೇವರು ತನ್ನ ದೂತರನ್ನು ಕಾವಲಿಗಿಟ್ಟು ನಿಮ್ಮನ್ನು ಕಾಪಾಡ್ತಾನೆ. ಆ ನಂಬಿಕೆ ಇದೆಯಾ? ಆ ನಂಬಿಕೆ ಎಲ್ಲಿ ತನಕ ಇರಬೇಕು? ಆ ನಂಬಿಕೆ ಪ್ರಾಣ ಇರುವ ತನಕ ಆ ನಂಬಿಕೆ ಮೇಲೆ ಹೋಗಬೇಕು. ಒಂದು ವೇಳೆ ಸತ್ತೋದ್ರೆ ದೇವದೂತರು ಬಂದು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸ್ವರ್ಗವನ್ನು ಪಡ್ಕೋಬೇಕಂದ್ರೆ ಖಚಿತವಾಗಿ ಭಯ ಭಕ್ತಿಯಿಂದ ನಡಿಬೇಕು. ಓಕೆನಾ? ಎಲ್ಲರೂ ತಲೆಬಾಗ್ಸರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಒಂದು ಸಾರಿ ಎದ್ದು ನಿಂತ್ಕೊಳ್ಳಿಮ್ಮ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತಾ ಇದ್ದೀನಿ. ಉಳಿದಿರುವಂಥ ಕಾರ್ಯಕ್ರಮವನ್ನು ದೈವ ಸೇವಕರು ನಡೆಸ್ಕೊಡ್ತಾರೆ. ಪ್ರೇಯರ್. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ. ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ ಎನ್ನುವಂಥ ವಾಕ್ಯಗಳನ್ನು, ನಿಮ್ಮ ಮಾತುಗಳನ್ನು ಇದ್ದ ಹಾಗೆ ಹೇಳಿದ್ದೀನಿ ತಂದೆ. ಎಲ್ಲರೂ ನೀತಿವಂತರಾಗಿ ಭಕ್ತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಈ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬರನ್ನ ಕಾಪಾಡಿ, ಪ್ರತಿಯೊಂದು ಕುಟುಂಬಕ್ಕೆ ಸಮಾಧಾನವನ್ನು ಅನುಗ್ರಹಿಸಿ. ಅದೇ ರೀತಿಯಲ್ಲಿ ಸಂಜೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಯಲ್ಲಿದ್ದು ನಡೆಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.